ಜಮೀರ್ ಅಹ್ಮದ್ ಖಾನ್ ಸರ್ಕಾರದ ಪ್ರಭಾವಿ ಸಚಿವ. ಈಗ ಅವರ ಪಿಎ ಸರ್ಫರಾಜ್ ಖಾನ್ಗೆ ಲೋಕಾಯುಕ್ತ ಬಿಸಿ ತಟ್ಟಿದೆ. ಕೋಟಿ ಕೋಟಿ ಮೌಲ್ಯದ ಆಸ್ತಿಯನ್ನ ಅಧಿಕಾರಿಗಳು ಹೊರಗೆಳೆದಿದ್ದಾರೆ. ಸ್ಪೋರ್ಟ್ಸ್ ಕಾರು, ಐಷಾರಾಮಿ ಬೈಕ್ಗಳು, ಭವ್ಯ ಬಂಗಲೆ. ಇದೇ ಬಂಗಲೆಯೊಳಗೆ ತಡಕಾಡಿದ್ರು, ಹುಡುಕಾಡಿದ್ರು, ಸಿಕ್ಕ ದಾಖಲೆ, ಚಿನ್ನಾಭರಣಗಳ ಮೌಲ್ಯ ಲೆಕ್ಕ ಹಾಕಿದ್ರು. ಸಚಿವ ಜಮೀರ್ ಆಪ್ತ ಸರ್ಫರಾಜ್ಗೆ ಲೋಕಾಕಂಟಕ. ಏಕಕಾಲಕ್ಕೆ 13 ಕಡೆ ದಾಳಿ, ಕೋಟಿ ಕೋಟಿ ಆಸ್ತಿ ಪತ್ತೆ. ಇವರೇ ಈ ಬಿಲ್ಡಿಂಗ್ ಓನರ್ ಸರ್ದಾರ್ ಸರ್ಫರಾಜ್ ಖಾನ್. ಸಚಿವ ಜಮೀರ್ ಪರ್ಸನಲ್ ಸೆಕ್ರೆಟರಿ ಕಮ್ ವಸತಿ ಇಲಾಖೆ ನಿರ್ದೇಶಕರು. ಇವತ್ತು ಸರ್ಫರಾಜ್ ಖಾನ್ಗೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ರು. ಹಲಸೂರು ವಾರ್ಡ್ನ ಮನೆ ಸೇರಿ ಕೊಡಗಿನ ಕಾಫಿ ಎಸ್ಟೇಟ್, ಎಚ್ಡಿ ಕೋಟೆ ರೆಸಾರ್ಟ್ ಸೇರಿ ಏಕಕಾಲಕ್ಕೆ 100ಕ್ಕೂ ಹೆಚ್ಚು ಪೊಲೀಸರು 13 ಕಡೆ ದಾಳಿ ನಡೆಸಿದ್ರು. ಸರ್ದಾರ್ ಸರ್ಫರಾಜ್ ಖಾನ್ ಮನೆ ಮೇಲೆ ಮತ್ತು ಕಚೇರಿಗಳ ಮೇಲೆ, ರೆಸಾರ್ಟ್ಗಳ ಮೇಲೆ ಲೋಕಾಯುಕ್ತ ಪೊಲೀಸರು ಇಂದು ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ನಾನು ಬೆಂಗಳೂರಿನ ಹಲಸೂರು ಕೆರೆ ಬಳಿ ಇರುವಂತಹ ಸರ್ಫರಾಜ್ ಅವರ ಮನೆ ಅಂದ್ರೆ ರಜಿಯಾ ಮೆನ್ಷನ್ ಇದೆ. ಈ ಒಂದು ಮೆನ್ಷನ್ ಬಳಿ ಇದ್ದೀನಿ. 3 ಅಂತಸ್ತಿನ ಈ ಒಂದು ಮೆನ್ಷನ್ ಅಲ್ಲಿ ಬೆಳಿಗ್ಗೆ ಸರ್ಫರಾಜ್ ಖಾನ್ ಅವರು ಇರ್ತಾರೆ. ಬೆಳಗ್ಗೆ 8 ಗಂಟೆಗೆ ಸುಮಾರು 10ಕ್ಕೂ ಹೆಚ್ಚು ಲೋಕಾಯುಕ್ತ ಪೊಲೀಸರು ದಾಳಿಯನ್ನು ನಡೆಸಿದ ವೇಳೆ ಸರ್ಫರಾಜ್ ಖಾನ್ ಅವರು ಮನೆಯಲ್ಲೇ ಇರ್ತಾರೆ. ಈ ವೇಳೆ ಅವರನ್ನು ವಶಕ್ಕೆ ಪಡ್ಕೊಂಡಂತಹ ಪೊಲೀಸರು ಜೊತೆಗೆ ಅವ್ರ ಕುಟುಂಬಸ್ಥರನ್ನು ಸಹ ಮನೆಯಲ್ಲೇ ಇಟ್ಕೊಂಡಿದ್ದಾರೆ. ಜೊತೆಗೆ ಅವ್ರ ಮೊಬೈಲ್ ಅನ್ನು ಸಹ ಈಗ ವಶಕ್ಕೆ ಪಡೆದು ಪರಿಶೀಲನೆಯನ್ನು ನಡೆಸ್ತಾ ಇರುವಂತದ್ದು. ಸರ್ಫರಾಜ್ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಆರೋಪದ ಮೇಲೆ ಲೋಕಾಯುಕ್ತ ಪೊಲೀಸರು ಪ್ರಕರಣ ದಾಖಲಿಸಿದ್ರು. ಅಷ್ಟಕ್ಕೂ ಲೋಕ ದಾಳಿಯಲ್ಲಿ ಸಿಕ್ಕಿದ್ದೇನೇನು ಅಂತ ನೋಡಿದ್ರೆ 8.44 ಕೋಟಿ ರೂಪಾಯಿ ಮೌಲ್ಯದ 4 ಮನೆಗಳಿದ್ರೆ 37 ಎಕರೆ ಜಮೀನು ದಾಖಲೆ ಪತ್ರಗಳು ಪತ್ತೆಯಾಗಿವೆ. 2.99 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ, 66,500 ರೂಪಾಯಿ ನಗದು, 1.64 ಕೋಟಿ ರೂಪಾಯಿ ಕಾರು ಮತ್ತು ಬೈಕ್ಗಳು ಅಲ್ಲದೆ 1.29 ಕೋಟಿ ರೂಪಾಯಿಯಷ್ಟು ಇತರೆ ವಸ್ತುಗಳು ಲೋಕ ದಾಳಿ ವೇಳೆ ಪತ್ತೆಯಾಗಿವೆ. ಇವೆಲ್ಲವೂ ಅಕ್ರಮ ಆಸ್ತಿನ ಗೊತ್ತಿಲ್ಲ. ಈ ಬಗ್ಗೆ ಸಚಿವ ಜಮೀರ್ ಅಹ್ಮದ್ ಖಾನ್ ಪ್ರತಿಕ್ರಿಯೆ ನೀಡಿದ್ದು, ತಮ್ಮ ಪಿಎ ಹುಟ್ಟು ಶ್ರೀಮಂತ, ಈ ಬಗ್ಗೆ ತನಿಖೆ ನಡೆಯಲಿ ಅಂದ್ರು. ತನಿಖೆ ನಡೀತಾ ಇದ್ರೆ ನಡೀಲಿ. ಅದೇನಂತ ಗೊತ್ತಿಲ್ಲಲ್ಲ, ನಮಗೂ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಅವ್ರ ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಆಗಿದೆ. ಅವ್ರು ಸರ್ಫರಾಜ್ ಖಾನ್ ಅವರು ಅವ್ರ ತಂದೆ ಕಾಲದಿಂದ ಶ್ರೀಮಂತರು. ಅವ್ರ ತಂದೆನೇ ಸಿಕ್ಕಾಪಟ್ಟೆ ಆಸ್ತಿ ಅವ್ರು ಕೊಟ್ಟಿದ್ದಾರೆ. ಈಗ ತಾರ್ಕಾದಲ್ಲೇ ಈಗ ಫಾರ್ಮ್ ಹೌಸ್ ಇರೋದು ಅವ್ರ ತಂದೆಯವ್ರು ಕೊಟ್ಟಿರೋದು. ಈಗ ಬೆಂಗಳೂರಲ್ಲಿ ವಾಸ ಮಾಡ್ತಿರೋದು ಮನೆ, ದೊಡ್ಡ ಮನೆಯೂ ಅದೇ ಅವ್ರ ತಂದೆಯವ್ರು ಕೊಟ್ಟಿರೋದು. ಬರೀ ಅವರು ಸರ್ಕಾರಿ ನೌಕರಿ ಮಾಡ್ತಾ ಇದ್ದಿದ್ದು, ಸೇವೆ ಮಾಡೋಕ್ಕಂತ ಮಾಡ್ತಾ ಇದ್ದಿದ್ದು. ಅವರು ಸಿಕ್ಕಿರೋ ಆಸ್ತಿಯಲ್ಲಿ ಕಾನೂನು ಪ್ರಕಾರ ಗಳಿಸಿದ್ದೆಷ್ಟು, ಅಕ್ರಮವಾಗಿ ಗಳಿಸಿದ್ದೆಷ್ಟು ಅನ್ನೋದು ತನಿಖೆಯಲ್ಲೇ ತಿಳಿಯಬೇಕಿದೆ. ಪ್ರದೀಪ್ ಚಿಕ್ಕಾಟಿ, ಟಿವಿ9 ಬೆಂಗಳೂರು.